ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಇವತ್ತು ಕಾಲಾ ಜಾಮೂನ್ ಮಾಡೋಣ ಅನ್ಕೊಂಡಿದ್ದೀನಿ. ತುಂಬ ಜನ ಕಮೆಂಟ್ಸ್ ಮಾಡಿ ರಿಕ್ವೆಸ್ಟ್ ಮಾಡಿದ್ರಿ ಜಾಮೂನ್ ತೋರಿಸಿ ಅಂತ. ನನ್ನ ಜಾಮೂನ್ ಕೂಡ ತೋರಿಸಿದೆ, ಆದರೆ ಇದು ಕಾಲಾ ಜಾಮೂನು. ಇದು ತುಂಬ ಸೂಪರ್ ಆಗಿರುತ್ತೆ, ಅದರಲ್ಲೂ ಮನೆಯಲ್ಲೇ ಮಾಡೋದು. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ಕೋವಾ ತಗೊಂಡಿದ್ದೀನಿ, ಸಪ್ಪೆ ಕೋವಾ ತಗೊಂಡಿದ್ದೀನಿ, ಮಿಲ್ಕ್ ಮೇಸ್ಟ್ ಕಂಪ್ನಿ ತಗೊಂಡಿದ್ದೀನಿ. ಅನ್ಸ್ವೀಟೆಡ್ ಕೋವಾ ಅಂತ ಸಿಗುತ್ತೆ. ಸುಮಾರು ನಾನು ಒಂದು 100 ಗ್ರಾಮ್ ಆಗೋಷ್ಟು ಎತ್ಕೊಂಡಿದ್ದೀನಿ. ಇದು 200 ಗ್ರಾಮ್ ಪ್ಯಾಕ್ ಬರುತ್ತೆ. ಮಿಲ್ಕ್ ಪೌಡರ್ ಇದೊಂದು 3 ಟೇಬಲ್ ಸ್ಪೂನು, ಒಂದು ಹಾಲು 1/4 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಮೈದಾ ಹಿಟ್ಟು ಒಂದು 2 ಟೇಬಲ್ ಸ್ಪೂನು, ಇದು ಚಿರೋಟಿ ರವೆ ಒಂದು 2 ಟೇಬಲ್ ಸ್ಪೂನು, ಏಲಕ್ಕಿ ಪುಡಿ ಒಂದು ಅರ್ಧ ಟೀ ಸ್ಪೂನು, ಬೇಕಿಂಗ್ ಪೌಡರ್ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಎಣ್ಣೆ ಕರಿಯೋದಕ್ಕೆ ಮತ್ತು ಸಕ್ಕರೆ ಒಂದು 350 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆ. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಒಂದು ಪ್ಲೇಟಿಗೆ ನಾನು ಕೋವಾ ಹಾಕ್ಕೊತಾ ಇದ್ದೀನಿ. ಈ ಕಾಲಾ ಜಾಮೂನ್ಗೆ ಕೋವಾನೇ ತುಂಬ ಫ್ಲೇವರಾಗಿ ಸ್ಮೂತಾಗಿ ತಿನ್ನೋದಕ್ಕೆ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಕೋವಾ ನೀವು ಎಷ್ಟು ಹಾಕ್ತೀರ ಅಷ್ಟು ಜಾಮೂನು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ಬೇಕಿಂಗ್ ಪೌಡರ್ ಹಾಕ್ತಾಯಿದ್ದೀನಿ, ಮತ್ತು ಮೈದಾ ಹಿಟ್ಟು ಮತ್ತು ಹಾಲು ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಲು ಪೌಡ್ರು ನೀವು ಯಾವ್ದು ಸಿಗುತ್ತೆ ಅದೇ ಹಾಕಿ ಮನೆ ಹತ್ರ. ಮತ್ತು ಚಿರೋಟಿ ರವೆ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕೋದ್ರಿಂದ ಜಾಮೂನ್ ಒಳಗೆ ಆ ಪಾಕ ಚೆನ್ನಾಗಿರುತ್ತೆ ಸ್ವೀಟಾಗಿ ತಿನ್ನೋಕ್ಕೆ. ಮತ್ತು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಒಳ್ಳೆ ಕಮೆಂಟ್ಸು ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಾ. ಆದಷ್ಟು ಬಾಣಂತಿಯರ್ದು ಮಕ್ಕಳದೆಲ್ಲ ಅಡುಗೆ ಕೇಳ್ತಾ ಇದ್ದೀರಾ. ಈ ವಾರ ಬಿಡೋಣ ಅಂದ್ಕೊಂಡಿದ್ದೀನಿ. ಮತ್ತು ತುಂಬ ನಾಷ್ಟಗಳು ಕೇಳ್ತಾ ಇದ್ದೀರಾ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯಿತು. ಇದಕ್ಕೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಧ್ಯದಲ್ಲಿ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಸಾಫ್ಟಾಗಿ ಕಳಿಸ್ಕೊಳ್ಳಿ. ಮಾಮೂಲಿ ನಾನು ಲಾಸ್ಟ್ ಟೈಮು ಒಂದು ಗುಲಾಬ್ ಜಾಮೂನ್ ತೋರಿಸಿದೆ, ಅದರಲ್ಲೂ ಹಾಲು ಹಾಕಿ ಮಿಕ್ಸ್ ಮಾಡಿದೆ. ಇದರಲ್ಲೂ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫುಲ್ಲು ಸಾಫ್ಟಾಗಿ ಚೆನ್ನಾಗಿ ನಾದ್ಕೊಳ್ಳಿ. ಸುಮಾರು ಒಂದು 10 ನಿಮಿಷ ಆದರೂ ನಾದಿ ಫುಲ್ಲು ಸ್ಮೂತಾಗಿರಬೇಕು. ಈಗ ಇದನ್ನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಬಿಡ್ತೀನಿ. ಅಷ್ಟೊತ್ತಿಗೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಒಂದು ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಕಡಾಯಿ ಇಟ್ಕೊಂಡು ಸಕ್ಕರೆ ಹಾಕ್ತಾಯಿದ್ದೀನಿ. ಅದಕ್ಕೆ 1 ಕಪ್ ಸಕ್ಕರೆಗೆ 1 ಕಪ್ ಆಗೋಷ್ಟೇ ನೀರು ಹಾಕ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ಪಾಕ ಒಂದೆಲೆ ಪಾಕ ಬರಬೇಕು, ಮತ್ತು ಪಾಕನೂ ಜಾಸ್ತಿ ಬೇಕು ಇದಕ್ಕೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದಕ್ಕೆ ನಾನು ನಿಂಬೆ ರಸ ಆ ಥರ ಏನು ಯೂಸ್ ಮಾಡ್ತಾಯಿಲ್ಲ. ಕೊನೆಯದಲ್ಲಿ ಕೇಸರಿ ಕುಂಕುಮ ಹೂವು ಮಾತ್ರ ಹಾಕ್ಕೊತೀನಿ. ಇದಕ್ಕೆ ಚೆನ್ನಾಗಿ ಒಂದೆಲೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಕುದಿಸಿ. ಸೂಪರಾಗಿರುತ್ತೆ ಕಾಲಾ ಜಾಮೂನು. ಇದನ್ನು ನೀವು 1 ತಿಂಗಳು ಇಟ್ಕೊಂಡು ಕೂಡ ತಿನ್ಬೋದು. ನೋಡಿ, ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ. ಏಲಕ್ಕಿ ಫ್ಲೇವರ್ ಬೇಕು ಅನ್ನೋದ್ರೆ ಹಾಕ್ಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಇವಾಗ ಪಾಕ ರೆಡಿಯಾಗಿದೆ. ನೋಡಿ, ನಾನು ಸೌಟಲ್ಲಿ ಎತ್ತು ಬಿಡ್ತಾಯಿದ್ದೀನಿ. ಒಂದೆಳೆ ಪಾಕ ಬಂದಿದೆ. ನೀವು ಕೈಯಲ್ಲಿ ಕೂಡ ಚೆಕ್ ಮಾಡ್ಕೋಬೋದು ಅಂಟುತ್ತಾ ಇಲ್ವ ಅಂತ. ಅಂಟುತ್ತೆ ಅಂದರೆ ಒಂದೆಳೆ ಪಾಕ. ಈಗ ಕೈಗೆ ನಾನು ಎಣ್ಣೆ ಹಚ್ಕೊಂಡು ಇದನ್ನು ನಮಗೆ ಬೇಕಾಗಿರುವ ಸೈಜ್ಗೆ ಉಂಡೆ ಮಾಡ್ಕೊಳ್ಳೋಣ. ಉಂಡೆ ಮಾಡೋದನ್ನು ಫುಲ್ಲು ನಾದ್ಕೊಂಡು ಸ್ವಲ್ಪ ಉಂಡೆ ಮಾಡ್ಕೊಳ್ಳಿ. ನೈಸಾಗಿ ಬರಬೇಕು, ಎಲ್ಲೂ ಕ್ರ್ಯಾಕ್ ಬಿಟ್ಕೋಬಾರ್ದು. ಈ ಸೈಜಿಗೆ ಮಾಡಿಕೊಂಡ್ರೆ ಸಾಕು. ಇನ್ನು ದೊಡ್ಡದಾಗಿ ಕೂಡ ನೀವು ಮಾಡ್ಕೋಬೋದು. ಮಕ್ಳಿಗೆ ಮನೇಲಿ ರಜೆ ಇದ್ದಾಗ ಮಾಡಿಕೊಡ್ಬೋದು. ಇಲ್ಲಾಂದರೆ ನೀವು ಟೈಮ್ ಸಿಕ್ಕಿದಾಗೆಲ್ಲ ಮಾಡಿ ಇಟ್ಕೊಂಡ್ರೆ ತುಂಬ ಹೆಲ್ತ್ಗೂ ಒಳ್ಳೆಯದು ತಿಂದರೆ ಜಾಮೂನು. ಈಗ ನೋಡಿ, ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಎಣ್ಣೆ ಕೂಡ ಇಟ್ಟಿದ್ದೆ, ಎಣ್ಣೆ ಕೂಡ ಕಾದಿದೆ. ಈಗ ಜಾಮೂನ್ ಹಾಕ್ತಾಯಿದ್ದೀನಿ ಎಣ್ಣೆ ಒಳಗೆ. ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಸುಮಾರು ಈ ಜಾಮೂನ್ನ ನೀವು ಮಾಮೂಲಿ ಜಾಮೂನ್ ಥರ ಬೇಯಿಸೋಕೆ ಹೋಗಿಲ್ಲ. ಇದು ಫುಲ್ಲು ಬ್ಲ್ಯಾಕ್ ಕಲರ್ ಆಗೋವರೆಗೂ ಬೇಯಿಸ್ಬೇಕು. ಸುಮಾರು ಒಂದು 1/4 ಗಂಟೆ ಆದರೂ ಹಿಡಿಯುತ್ತೆ. 1/4 ಗಂಟೆಯಿಂದ ಒಂದು 20 ನಿಮಿಷ ಆದರೂ ಹಾಗೆ ಆಗುತ್ತೆ. ನಿಧಾನಕ್ಕೆ ಬೇಯಿಸ್ಬೇಕಾಗುತ್ತೆ. ಫುಲ್ಲು ಹೆಂಗೆ ಅಂದರೆ ಬ್ಲ್ಯಾಕ್ ಕಲರ್ ಬರಬೇಕು, ಆ ಥರ ಬೇಯಿಸ್ಬೇಕು. ಮತ್ತು ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಇನ್ನೂ ಹೊಸ ಒಳ್ಳೊಳ್ಳೆ ವೀಡಿಯೋಗಳು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೀವು ಕೇಳೋಂಥ ರೆಸಿಪಿಗಳನ್ನೂ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ, ಗೋಲ್ಡನ್ ಕಲರ್ ಬಂದಿದೆ. ಮಾಮೂಲಿ ಗುಲಾಬ್ ಜಾಮೂನ್ಗೆ ಅಂದರೆ ಗೋಲ್ಡನ್ ಕಲರ್ ಬಂದರೆ ಸಾಕು. ಈ ಕಾಲಾ ಜಾಮೂನ್ಗೆ ಫುಲ್ಲು ಬ್ಲ್ಯಾಕ್ ಕಲರ್ ಬರಬೇಕು. ನೋಡಿ, ಫುಲ್ಲು ಬ್ಲ್ಯಾಕ್ ಕಲರ್ ಬಂದಿದೆ. ನೀವು ಇನ್ನೂ ಕೂಡ ಬ್ಲ್ಯಾಕ್ ಕಲರ್ ಮಾಡಿದ್ರೆ ಅಯ್ಯೋ ಸೀದೋಯ್ತು ಅಂದ್ಕೊಂತ ಏನು ಬೇಜಾರು ಮಾಡ್ಕೋಬೇಡಿ. ಅದು ಎಷ್ಟು ಬ್ಲ್ಯಾಕ್ ಆಗಿರುತ್ತೋ ಅಷ್ಟು ಟೇಸ್ಟ್ ಆಗಿರುತ್ತೆ. ಈಗ ಪಾಕಕ್ಕೆ ನಾನು ಹಾಕ್ತಾಯಿದ್ದೀನಿ. ಇದನ್ನು ಬಿಸಿ ಇರೋವಾಗೇ ಹಾಕಿ, ಆರಿದ ಮೇಲೆ ಹಾಕೋಕ್ಕೆ ಹೋಗಬೇಡಿ. ಪಾಕನೂ ಸ್ವಲ್ಪ ಬಿಸಿ ಇರಬೇಕು. ಇದನ್ನು ನೋಡಿ, 1 ಅವರ್ ಬಿಟ್ಟಿದ ಮೇಲೆ ಈ ಥರ ರೆಡಿ ಆಗುತ್ತೆ ಕಾಲಾ ಜಾಮೂನು. ನೋಡ್ದಲ್ಲ ಎಷ್ಟು ಸಿಂಪಲ್ಲಾಗಿ ಕಲರ್ಫುಲ್ಲಾಗಿ ಕಾಲಾ ಜಾಮೂನ್ ಮಾಡೋದು ಮನೆಯಲ್ಲೇ ಅಂತ. ಹಾಗಾದರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಇವತ್ತೇ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.